ನಮ್ಮಿಬ್ಬರ ಫ್ರೆಂಡ್ಶಿಪ್ ಅಲ್ಲಿ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬದಿ ಅಂತ ಕೇಳು. ಬೇಡ ನಂಗೆ ತಕ್ಷಣ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಹೇಳಿಲ್ಲ ಅಂದ್ರೆ ನಿನ್ ತಮ್ಮನ ಮೇಲಾಣೆ. ನನ್ನನ್ನು ನಾನು ತಡೆದಿರುವೆ ಯಾಕೆಂದರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂತ ತಡೆದ್ಯಪ್ಪ ನೀನು ಬೋಸ್ಲಿಕ್ಕೆ? ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ ಯಾಕೆಂದರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಮಚ್ಚ. ಇಲ್ಲ ಹೊಡಿಯಕ್ ಟಿಕ ನಿಂದು ಚೆನ್ನಾಗಿದೆ. ಮಕ್ಕಳು ಮೂರು ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಮೇಡಮ್ ನನ್ನ ಹತ್ರ ಜಸ್ಟ್ ಪಾಸ್ ರೀ. ಇನ್ನೊಂದ್ ಮಾರ್ಕ್ಸ್ ಏನೋ ಕಮ್ಮಿ ಬಿದ್ದಿದ್ರೆ ನಾನು ಹೆಣಾನ ಹೊತ್ತಿದ್ರಿ ನಮ್ಮ ಅಪ್ಪ. ಉಳಿದಿ ಮಾರೇನ ಸರ್ ನಿಮ್ದು ಹೆಂಗಾದ್ರಿ ಎಕ್ಸಾಮ್? ಆ ತುಕಡಿ ಅಪ್ಪ ಪೇಪರ್ ಕಾಂಟ ಡಿಸೈಡ್ ಮಾಡಿ ಪೂಜಾರ ಶಾಂತ ಹರಿಯಾಕೋದ್ರಿ ರಿಸಲ್ಟ್. ಅಪ್ಪ ಹೊಡಿತಾನ ಹೊಡಿಲಿ, ಇದೇನು ಹೊಸಾದಲ್ಲ ನನಗೆ. ಇನ್ನ ಬಡಿಸ್ಕೊಂಡ್ ರೂಢಿನೇ ಆಗೈತಿ. ನಾಕ್ ಫೇಲ್ ಆಗ್ಯಾವ ಆಗ್ಲಿ, ಮುಂದಿನ ವರ್ಷ ಬರ ತಕ್ಕೋತೀನಿ. ರಿಸಲ್ಟ್ ಎಲ್ಲ ನಮಗ್ ಸಂಬಂಧ ಬರಂಗಿಲ್ರಿ. ನಡೆ ಮುಂದೆ ಕಟ್ಟಿ ಬರಿ ನಿನ್ನ ಎಕ್ಸಾಮ್ ಮುಂದೆ. ಅನುಗ್ರಿ ನಮ್ಮ ಅಪ್ಪ ಸುದ್ದಿ ಗೊತ್ತಾಗಿತ್ತಂದ್ರ ಬಡಿಗೆ ಕಾರ ಹಾಗ ಎಲ್ಲ ರೆಡಿನ ಮಾಡಿರ್ತಾನ್ರಿ. ಮನೆಗೆ ಹೋಗಕ ಕಾರ್ಯಕ್ರಮ ಚಾಲನೆ. ನಮ್ ಗರ್ಲ್ಫ್ರೆಂಡ್ ನೋಡಿದ್ರ? ಇಲ್ಲ. ಇದ್ರೆ ನೋಡಕ್ಕೆ ಮಚ್ಚ ಅವ್ನ್ ಮಾತಾಡ್ಲ? ಏ ಮಚ್ಚ, ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಕೈ ಮುಗಿತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಇಷ್ಟ ನಾನು ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ಕಣ ಮಚ್ಚ, ಅದೇನೋ ಗೊತ್ತಿಲ್ಲ. ಜೀವನದಲ್ಲಿ ಸಾಧ್ಯಲ್ಲ ಹೋಗಲ್ಲ ಹೊಡೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಅಲ್ಲ 40 ರೂಪಾಯಿ ಬಂದಿದೆ ನೋಡಿ. ದುಡ್ಡು ಬಂತಲ್ಲ ಹೊಡೆ, ಉಂಗುರು ಬಂತು ಅಂತ ತಾನೆ ಹೇಳಕ್ಕೇನ. ಹೇಳೋವರೆಗೂ ಪಿಕಾ ಮಿಸ್ಕೊಂಡ್ ಕಾಯಿ ಹಾಕಿದ ತಕ್ಷಣ ಪಿಕಾ ಬರೋಣ. ಅಣ್ಣ ಆಯ್ತು ನೋಡಿ, ಪೇಟಿಎಂ ನಲ್ಲಿ 69 ರೂಪಾಯಿ ಬಂದಿದೆ. ಅಣ್ಣ ನಿಮ್ ಮಿಷಿನ್ ತುಂಬಾ ಸುಳ್ಳು ಹೇಳ್ತಾಳೆ. ನಾನು 69 ರೂಪೀಸ್ ಮಾಡಿದ್ರೆ 69 ರೂಪಾಯಿ ಅಂತ ಹೇಳ್ತಾ ಇದೆ. ಮಿಲ್ಟ್ರಿ ಊಟಿದ ಮಿಷಿನ್. ಅಲ್ಲೋ ಇಂಗ್ಲಿಷ್ ಕೊಟ್ಟಿರೋ ಬೇವರ್ಸಿ 69 ರೂಪಾಯಿ ಅಂದ್ರೆ 69 ರೂಪೀಸ್ ಹೇಳ್ತೈತೆ ನೋಡಿ. ಈ ಕಿತ್ತ ಇರೋ ಮಿಷಿನ್ ಎಲ್ಲ ಹೊಡೆ ಎಷ್ಟು ಹೇಳಿದೀನಿ ನಿಮಗೆ ಕಸ್ಟಮರ್ ಕೇಳ್ತಾರ ಅಂತ. ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋದ್ ಕಲಿ. ಇಲ್ಲ ಬೀಜಕ್ಕೆ ತಪ್ಪುತ್ತೀನಿ ಬೋಳಿ ಮಗನೇ. ಅಣ್ಣ ಪೇಮೆಂಟ್ ಆಗಿದೆ ನೋಡಿ. ಸರಿ ಅಣ್ಣ ಸರಿ. ಎಲ್ಲ ಹೊಡೆ ನಿಲ್ಸೋ ಅಣ್ಣ, ಪೇಮೆಂಟ್ ಬಂದಿಲ್ಲ. ಹೊಡೈತು ನಾನು ಬೋಳಿ ಮನೆ ಬಾಯಿ ಯಾಕಣ್ಣ ಏನಾಯ್ತು? ಪೇಮೆಂಟ್ ಬಂದಿಲ್ಲ ಇಲ್ಲಿ. ಇನ್ನೂರಿ ಅಣ್ಣ ನಾನು ಮಾಡಿದೀನಿ ನೋಡಿ. ಬೋಳಿ ಮನೆ ಪೇಮೆಂಟ್ ಬಂದಿರ್ಬೇಕು ನೋಡು. ಬಂದಿಲ್ಲ ಅಂದ್ರೆ ಬಂದಿಲ್ಲ. ನಾನು ಮಾಡಿದೀನಿ, ನಾನು ಟೈಮ್ ಆಗ್ತದೆ, ನಾನು ಹೋಗ್ತೀನಿ. ಎಲ್ಲ ಹೊಡೆ ಬಂದಿಲ್ಲ ನಿಲ್ಸೋ ಅಣ್ಣ. ನನ್ನ ಹತ್ರ ಸುಳ್ಳು ಬೋಳಿ ಮಕ್ಕಳೇ. ತಗೊಂಡ್ ಏ ಗುರು ಇಲ್ಲ ತಗಿಲ್ಲ ಹೊಡೆ ನೀವು ಐತೆ ಲೋ ಇಲ್ಲ ನೋಡ. ಹೊಡೆ ಹೇಗೆ ಡಿಸ್ಟರ್ಬ್ ಮಾಡ್ತಿದ್ದೆ ನೀನು? ಅದು ಪೇಮೆಂಟ್ ಬಂತು ಮತ್ತೆ ಹೇಳ್ಕೊಳ್ಳಲಿಲ್ಲ. ಅದು ಅವನ ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ. ಸರ್ ನೀವು ಮತ್ತೆ ಒಂದು ಕ್ವಶನ್ ಕೇಳಬೇಕು. ಸರ್ ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದು ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್, ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ ನೀವೇನ್ ಕೆಲಸ ಮಾಡೋದು? ಸಿಗ್ದಾರ್ಗೆಲ್ಲ ಸುಳ್ಳು ಮುಂಬೈ ಫ್ಯಾನ್ಸ್ RCB ಗೆದ್ದಾಗ ಗೊತ್ತು. ನಿಮ್ ಪ್ರಕಾರ ಇವತ್ತು ಟಾಸ್ ಯಾರು ಗೆಲ್ಬೋದು? ನನ್ ಪ್ರಕಾರ ಮಚ್ಚ ಲಾಸ್ಟ್ ಟೈಮ್ RCB GT ಆದಾಗ GT ಟಾಸ್ ಗೆದ್ದಿತ್ತು. ಆದ್ರೆ ಈ ಸಲ ಪಕ್ಕ RCB ಇಲ್ಲ. ಎರಡು ಟಾಸ್ ಗೆಲ್ಲುತ್ತೆ ಮಚ್ಚ. ಗೊತ್ತಿರೋ ಅಂತ ಕೇಳ್ತಿದ್ದೆ ಮತ್ತೆ. ಸರಿ ಆಯ್ತು ಬಿಡು ಹೋಗ್ಲಿ. ಮ್ಯಾಚ್ ಯಾರು ಗೆಲ್ಬೋದು ಮಚ್ಚ ಇವತ್ತು? ಮಚ್ಚ ಇವತ್ ಮ್ಯಾಚ್ ಲಾಸ್ಟ್ ಟೈಮ್ RCB GT ಆದಾಗ GT ಗೆದ್ದಿತ್ತು. ಈ ಸಲ ಪಕ್ಕ RCB ಗೆಲ್ಲುತ್ತೆ ಮಚ್ಚ. ಪಕ್ಕ RCB ನಾ? ಹೂ ಮಚ್ಚ ಪಕ್ಕ RCB. ಅಂದ್ರೆ 500 ರೂಪಾಯಿ ಹಾಕ್ಬಿಡು RCB ಮೇಲೆ. ಹೂ ಮಚ್ಚ ಹಾಕ್ಬಿಡು. ಓಕೆ ಆದ್ರೆ ಏನಾದ್ರೆ RCB ಗೆಲ್ಲಿದ್ರೆ ಎಮ್ಮೆ ಗೆಲ್ಲುತ್ತೆ ಮಚ್ಚ. ಒಂದು ಹೆಣ್ಣು ಕಟ್ಟೆ ಯಾವ್ದೋ ಮನೆ ಗೋಡೆ ಹತ್ರ ಕಿವಿ ಇಟ್ಬಿಟ್ಟು ಏನೋ ಕೇಳಿಸ್ಕೊಂತ ಇತ್ತು. ಅಲ್ಲಿಂದನೇ ಒಂದ್ ಮೇಕೆ ಪಾಸ್ ಆಯ್ತಿತ್ತು. ಮೇಕೆ ಕೇಳ್ತು, ಕತ್ತೆ ಮೇಡಮ್ ಏನ್ ಕೇಳಿಸ್ಕೊಂತ ಇದೀರಾ ಅಲ್ಲಿ? ಅದಕ್ಕೆ ಕತ್ತೆ ಹೇಳ್ತು, ಗೋಡೆ ಇಬ್ರು ಗೋಳಿ ಮಕ್ಕಳು ಅವಳನ್ನ ಕಿತ್ತಾಡ್ತವ್ರೆ. ಅವ್ರಿಬ್ರು ಒಬ್ರಿಗೊಬ್ರು ನೀನ್ ಕತ್ತೆ ನನ್ ಮಗ ಅಂತವ್ರೆ. ಅದಕ್ಕೆ ನಾನು ನನ್ ಗಂಡ ಯಾವಾಗ ಇಲ್ಲಿ ಬಂದಿದ್ದ ಅಂತ ಯೋಚನೆ ಮಾಡ್ತಾ ಇದೀನಿ. ಹಲೋ ಏನ್ ಮಾಡತ್ತಿಲ್ಲ ಬಸನ್ ಮಗನೇ? ಯಾರು ಆಡು ಮಟ್ಟ IPL ಬೆಟ್ಟಿಂಗ್ ಆಡುದು ಸೋತ್ ಮೇಲೆ ಯಾರು ಆಡುದಾನೆ? ಏನ್ ಮಾತಾಡುತ್ತಿ ಹೋತಮಾನಿ? ಏನ್ ಮಾತಾಡುತ್ತಿ? ಕೊಡಲ್ ಬಸನ್ ಕೈಯಾಗ ಹೇಳ್ತಾನ ಅಲ್ಲ. ಹೋತಮ ನೀ ಆ ಬಸನ್ ಹೇಳತ್ತಿಲ್ಲ, ಆ ಬಸನ್ ಮಾತಾಡತ್ತಾನು. ಹೇಳ ಏನಾತ? ಅಂಕಲ್ ಕಾಳೆ ಅಲ್ರಿ? ಯಾರ್ ತಮ್ಮ? ಅವ್ ನನ್ನ ಮಗಾನ ಅಲ್ಲ. ಅವ್ನು ಯಾವತ್ತು ಮನಿ ಬಿಟ್ಟು ಹೊರಬೇಕಿನಿ. ಅವ್ ಮಗಾನ ಅಲ್ಲ. ತಡಿ ನೀ ದೊಡ್ಕೊಂಡಿ ಕಾಯನ ಮಗ ಅಲ್ಲನ? ಬಾನಿ ತಡಿ ಅಲ್ಲೇ ನಿಮ್ ಮನಿ ಕಡೆ. ಅಂಕಲ್ ಸತ್ಯ
ಹಲೋ ಹೇಳ್ರಿ. ಚಿನಿ ಯಾ ಚಿನಿ? ಏ ಯಾ ಚಿನಿ ಹೇಳ್ತಿಲ್ಲ? ಚಿನಿ ನೀ ಹಾ ಹೇಳ. ಅದನ್ನ ಹೆಂಗೋ ನಿನಗೆ ಯಾಕೆ ಬೇಕದ? ಬೇಕಾದಾಗ ತಿಕ್ಕಳಿ ಲಿಪ್ಟಿಕ್ ಮುಖಕ್ಕೆ ಹಚ್ಕೊಳ ಹಂಡಿ ಎಲ್ಲ ತಂದು ಕೊಡ್ನಿ. ಆದ್ರೆ ನೀ ನನ್ನ ಕೈಯ ಚಿಪ್ ಕೊಟ್ಟು ಹೋಗಿ ಒಂದು ದಿವಸ ನಿಮ್ಮ ಮನೆ ಮುಂದೆ ಬುಲೆಟ್ ತಗೊಂಡು ಕಟ್ ಹೊಡಿಲಿಕ್ಕೆ ನನ್ನ ಹೆಸರು ಕೊಂಡಿ ವಿಷಯ ಅಲ್ಲ. ಏ ನೀ ಏನು ಹೇಳೋದ ಚಿನಿ? ನಿನ್ನ ಗಂಡನ ಜೊತೆ ನೀ ಆರಾಮಿರು. ಏನು ಹೇಳೋದ ನೀ? ಇಡು ಫೋನ್. ಹಾ ಚಿನಿ ನನಗೆ ಹಲೋ ಎಲ್ಲಿದ್ದಿಲ್ಲ ಬಹುಸಡಿಕೆ? ಏ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ನನಗೆ. ಹೌದಾ ಎಲ್ಲಿದ್ರಿ ಬಹುಸಡಿಕೆ ಅವ್ರೆ? ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಿದ್ದು ದೋಸ್ತ. ಹೇಳಿ ಮಗ. ನಮ್ ಕಾಲೇಜ್ ಪರೀಕ್ಷೆದಾಗ ನಮ್ ಪ್ರಿನ್ಸಿಪಲ್ ಗೋಳನ ಹೆಚ್ಚಿಗೆ ಬಿಟ್ಟಿರ್ಲೇ ಮಗ. ಪ್ರಿನ್ಸಿಪಲ್ ಯಾರು ಹೆಚ್ಚಾರನು ಗೊತ್ತಾಗ್ಲಾರ್ದ ಓಡಿ ಹೋಗ್ಬಿಟ್ಲೇಪ್ಪ. ಅಯ್ಯೋ ಮುಂದೆ ಏನ್ಲಿ ಮುಂದೆ ಅದೇ ಟೈಮಿಗೆ ಅಲ್ಲೊಂದು ಹಂದಿ ಬತ್ತಾ? ಅಂದಾರ ಭಯ ಹೇಳ್ಸಿತ್ತತ್ತೆ. ಇವ ಅಂದ್ರೆ ನೀನು ಇಂಪಾರ್ಟೆಂಟ್ ವಿಷಯ. ಇಲ್ಲ ಈಗ ಹೇಳ್ತಾಳ ಮಗ. ಕಿಪ್ಪಿ ಕೀರ್ತಿಗೆಲ್ಲ ಮೂರ್ ಮಂದಿ ಬಾಯ್ ಫ್ರೆಂಡ್ಸ್ ಆದ್ರಲೆ ನಿನಗೊಂದು ಹುಡುಗಿನೇ ಇಲ್ಲ. ಏನಾದ್ರು ನೀವೇ ಕಲಿಸಬೇಕು. ನೀ ನನ್ನ ಮಕ್ಕಳು ಮೂರು ನಿಮ್ಮವನ ಹಿಂದ್ ಕೂತು ಒಬ್ಬ ಹುಡುಗಿಯರ್ ಲೈನ್ ಹಾಕ್ನಿ. ನಂಗೆ ತೋರ್ಸಕ್ ಹೋಗ್ಬೇಡ ಬಹುಸಡಿಕೆ. ಇಲ್ಲಿ ಮಾವ ನಿಶಾನ ಹೇಳ ಮಾಡ್ತೇನೆ. ಹೋದ್ರವ್ರ ಗಾಡಿ ಮೇಲೆ ಹತ್ತಿಲ್ಲ ನಿಮ್ಮವನ. ನೋಡ್ಲಿ ಮಗ ಇಲ್ಲಿ ಯಾವ ಹುಡುಗಿ ಸಂಬಂಧ ಕೈಯ ಕೊಟ್ಟು ಅಯ್ಯಮ್ಮ ಬಡ್ಜಿ ಮಗನ ಯಾವ್ದೋ ಕೈ ಅಲ್ಲೇ ನಿಂದಲೇ ನಿಮ್ಮವನ.